ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ತುಂಬ ಸಿಂಪಲ್ ಇದ್ದು. ವಿಚ್ ಆಫ್ ದ ಫಾಲೋಯಿಂಗ್ ಕಂಟೈನ್ಸ್ ದ ಗ್ರೇಟೆಸ್ಟ್ ನಂಬರ್ ಆಫ್ ಆಟಮ್ಸ್. ಸೊ ಈ ರೀತಿ ಪ್ರಾಬ್ಲಮ್ನ ಡಿಸ್ಕಸ್ ಮಾಡಿದ್ದೀವಿ ಪ್ರೀವಿಯಸ್ ಸೆಕ್ಷನಲ್ಲಿ. ಸೊ ನಂಬರ್ ಆಫ್ ಆಟಮ್ಸ್ ಈ ಒಂದು ಫಾಲೋಯಿಂಗ್ಸ್ ಡಾಟಾದಲ್ಲಿ ಯಾವುದ್ರಲ್ಲಿ ಜಾಸ್ತಿ ಇದೆ ಅಂತ ಫೈಂಡ್ ಮಾಡಬೇಕು. ಸೊ ವಿ ಹ್ಯಾವ್ ಎ ಫಾರ್ಮುಲಾ, ನಂಬರ್ ಆಫ್ ಆಟಮ್ಸ್ ಇಸ್ ಈಕ್ವಲ್ ಟು ಮಾಸ್ ಬೈ ಗ್ರಾಮ್ ಅಟಾಮಿಕ್ ಮಾಸ್ ಇಂಟು ಅವಗಾಡ್ರೋ ನಂಬರ್. ಸೊ ಅದು ಫಾರ್ಮುಲಾ ಇದೆ, ಬಟ್ ಇಲ್ಲಿ ನಂಬರ್ ಆಫ್ ಆಟಮ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾದರೆ ನಂಬರ್ ಆಫ್ ಆಟಮ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಆಪ್ಷನ್ ನೋಡಿ, 1 ಗ್ರಾಮ್ ಆಫ್ ಬ್ಯೂಟೇನ್, 1 ಗ್ರಾಮ್ ಆಫ್ ನೈಟ್ರೋಜನ್, 1 ಗ್ರಾಮ್ ಆಫ್ ಸಿಲ್ವರ್ ಆ್ಯಂಡ್ 1 ಗ್ರಾಮ್ ಆಫ್ ವಾಟರ್. ಸೊ ಎಲ್ಲ ಕೂಡ 1 ಗ್ರಾಮ್ ಇದೆ, ಮಾಸ್ ಇಸ್ 1 ಗ್ರಾಮ್ ಎಲ್ಲದು ಕೂಡ. ಹಾಗಾದರೆ ನಂಬರ್ ಆಫ್ ಆಟಮ್ಸ್ ಇಸ್ ಈಕ್ವಲ್ ಟು 1 ಗ್ರಾಮ್ ಅಂದರೆ ಗ್ರಾಮ್ ಮಾಸ್ ಬೈ ಅಟಾಮಿಕ್ ಮಾಸ್. ಓಕೆ, ಮಾಸ್ ಎಷ್ಟಿದೆ 1 ಗ್ರಾಮ್. ಫಸ್ಟ್ ಆಪ್ಷನ್ ಬ್ಯೂಟೇನ್ದು ಮಾಸ್ 1 ಗ್ರಾಮ್ ಇದೆ, ಅಟಾಮಿಕ್ ಮಾಸ್ ಆಫ್ ಬ್ಯೂಟೇನ್ ಇಸ್ 58. ಓಕೆ, ಇಂಟು ಅವಗಾಡ್ರೋ ನಂಬರ್ ಇಂಟು 14 ಮಲ್ಟಿಪ್ಲೈ ಮಾಡಬೇಕಿಲ್ಲಿ. ಓಕೆ, ಹಾಗಾದರೆ ಯಾಕೆ 10 14 ಆಟಮ್ಸ್ ಇದೆ ಟೋಟಲಾಗಿ, ಬ್ಯೂಟೇನಲ್ಲಿ 14 ಆಟಮ್ಸ್ ಇದೆ. ಸೊ ಹಾಗಾಗಿ 14 ಮಲ್ಟಿಪ್ಲೈ ಮಾಡಿ ದೆನ್ ವಿ ಗೆಟ್ 1.45 into 10⁻23 ಆಟಮ್ಸ್. ಇಷ್ಟು ಆಟಮ್ಸು 1 ಗ್ರಾಮ್ ಆಫ್ ಬ್ಯೂಟೇನಲ್ಲಿ ಇದೆ. ಸೇಮ್ ಆ್ಯಸ್ ದಟ್ ನಂಬರ್ ಆಫ್ ಆಟಮ್ಸ್ ಇನ್ ನೈಟ್ರೋಜನಲ್ಲಿ ಮಾಸ್ ಎಷ್ಟು 1 ಗ್ರಾಮ್ ಡಿವೈಡ್ ಬೈ 28 ಗ್ರಾಮ್ ಇಸ್ ದ ಗ್ರಾಮ್ ಅಟಾಮಿಕ್ ಮಾಸ್ ಇಂಟು ಅವಗಾಡ್ರೋ ನಂಬರ್. ಎಷ್ಟು ನೈಟ್ರೋಜನ್ ಆಟಮ್ಸ್ ಇದೆ? 2 ನೈಟ್ರೋಜನ್ ಆಟಮ್ಸ್ ಇದೆ. ದೆನ್ ವಿ ಗೆಟ್ 4.3 into 10⁻22. ಓಕೆ, 22 ಆಟಮ್ಸ್ ಇದೆ. ಸೇಮ್ ಆ್ಯಸ್ ದಟ್ ಇನ್ ಕೇಸ್ ಆಫ್ ಸಿ. ಓಕೆ, ಸಿ ಏನಿದೆ, ನಂಬರ್ ಆಫ್ ಆಟಮ್ಸ್ 1 ಗ್ರಾಮ್ ಆಫ್ ಸಿಲ್ವರ್ ಕೊಟ್ಟಿದ್ದಾರೆ, ಅಟಾಮಿಕ್ ಮಾಸ್ ಆಫ್ ಸಿಲ್ವರ್ ಇಸ್ 108 ಇಂಟು ಅವಗಾಡ್ರೋ ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ? ಒಂದೇ ಒಂದು ಆಟಮ್ ಇರೋದ್ರಿಂದ ಸಿಲ್ವರ್ ಒಂದೇ ಬರಿಬೋದು. ಓಕೆ, 5.5 into 10⁻21 ಆಟಮ್ಸ್ ಬರುತ್ತೆ ಇಲ್ಲೂ ಕೂಡ. ನೆಕ್ಸ್ಟ್ ದೆನ್ 1 ಗ್ರಾಮ್ ಆಫ್ ವಾಟರ್. ಸೊ ಆಪ್ಷನ್ ಡಿ ಅಲ್ಲಿ ಏನಿದೆ 1 ಗ್ರಾಮ್ ಆಫ್ ವಾಟರ್ ಇದೆ. ಸೊ ನಂಬರ್ ಆಫ್ ಆಟಮ್ಸ್ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಇಸ್ 18 ಇಂಟು ಅವಗಾಡ್ರೋ ನಂಬರ್. H2O ಇದೆ ಅಂದರೆ 2 ಆಕ್ಸಿಜನ್ 1, ದಟ್ ಮೀನ್ಸ್ 3 ಆಟಮ್ಸ್ ಇದೆ ಟೋಟಲಾಗಿ. ಸೊ ಹಾಗಾದರೆ ಏನಾಗುತ್ತೆ, 3 6 18, 6 6 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 10⁻23 ಆಟಮ್ಸ್. ಓಕೆ, ಹಾಗಾದರೆ ಎಲ್ಲಿ ಮ್ಯಾಕ್ಸಿಮಮ್ ಇದೆ ನೋಡಿ, 10⁻23 ಆಟಮ್ಸ್ ಇದೆ, ಇಲ್ಲಿ 10⁻21 ಇದೆ, 10⁻22 ಇದೆ, ಬಟ್ ಹಿಯರ್ 1.45 into 10⁻23 ಆಟಮ್ಸ್. ಸೊ ಯಾವುದ್ರಲ್ಲಿ ಜಾಸ್ತಿ ಇದೆ? ಬ್ಯೂಟೇನಲ್ಲಿ ನಂಬರ್ ಆಫ್ ಆಟಮ್ಸ್ ಜಾಸ್ತಿ ಇದೆ. ಸೊ ದಟ್ಸ್ ವೈ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, 1 ಗ್ರಾಮ್ ಆಫ್ ಬ್ಯೂಟೇನ್ ಕಂಟೈನ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟಮ್ಸ್. ಸೊ ಈ ರೀತಿ ಫೈಂಡ್ ಮಾಡಬೇಕು. ಸೊ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ನಂಬರ್ ಆಫ್ ಆಟಮ್ಸ್ ಫೈಂಡ್ ಮಾಡೋಕ್ಕೆ ಫಾರ್ಮುಲಾ ಇರೋದು ಗ್ರಾಮ್ ಮಾಸ್ ಬೈ ಗ್ರಾಮ್ ಅಟಾಮಿಕ್ ಮಾಸ್ ಇಂಟು ಅವಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್. ಬಟ್ ಇಲ್ಲಿ ನಾವು ನಂಬರ್ ಆಫ್ ಆಟಮ್ಸ್ ಕೇಳಿದಾಗ ಎಷ್ಟು ಆ್ಯಕ್ಚುಯಲ್ ನಂಬರ್ ಆಫ್ ಆಟಮ್ಸ್ ಇದೆ ಅದನ್ನು ಮಲ್ಟಿಪ್ಲೈ ಮಾಡಲೇಬೇಕಾಗುತ್ತೆ. ಸೊ ಅದು ಬಿಟ್ಟರೆ ತಪ್ಪಾಗುತ್ತೆ. ಓಕೆ, ಸೊ ನಂಬರ್ ಆಫ್ ಆಟಮ್ಸ್ ಮಲ್ಟಿಪ್ಲೈ ಮಾಡಿ ಈ ರೀತಿ ಸಿಗುತ್ತೆ. ಸೊ ಈ ವೇಲಿ ಮಾಡ್ಕೊಂಡು ಹೋಗಬೇಕು ನಂಬರ್ ಆಫ್ ಆಟಮ್ಸ್ ಕ್ಯಾಲ್ಕುಲೇಷನ್. ಫಾರ್ಮುಲಾ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟಮ್ಸ್ ಇರೋದು ಬ್ಯೂಟೇನಲ್ಲಿ. ಸೊ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನೇನಂತ. ಇಫ್ 1 atom ಆಫ್ ಎನ್ ಎಲಿಮೆಂಟ್ ಎ ವೇಸ್ 6.644 into 10⁻23 ಗ್ರಾಮ್, ದ ನಂಬರ್ ಆಫ್ ಗ್ರಾಮ್ ಆಟಮ್ಸ್ ಇನ್ 20 kg ಆಫ್ ಇಟ್ ಈಸ್. ಓಕೆ, ಇಲ್ಲಿ ಎಲಿಮೆಂಟ್ ಎ ಅನ್ನೋದರಲ್ಲಿ 1 ಆಟಮ್ ವೇಟ್ ಎಷ್ಟಿದೆ? ಇಷ್ಟಿದೆ, 6.6 into 10⁻23 ಗ್ರಾಮ್, 1 ಆಟಮ್ ಆಫ್ ಆನ್ ಎಲಿಮೆಂಟ್ ಎ. ಓಕೆ, ಹಾಗಾದರೆ ವಿ ಹ್ಯಾವ್ ಟು ಫೈಂಡ್ ಔಟ್ ದ ನಂಬರ್ ಆಫ್ ಗ್ರಾಮ್ ಆಟಮ್ಸ್ ಇನ್ 20 kg. ಓಕೆ, ನಂಬರ್ ಆಫ್ ಗ್ರಾಮ್ ಆಟಮ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ವಿ ಹ್ಯಾವ್ ಎ ಫಾರ್ಮುಲಾ. ನಂಬರ್ ಆಫ್ ಗ್ರಾಮ್ ಆಟಮ್ಸ್ ಈಸ್ ಈಕ್ವಲ್ ಟು ವೇಟ್ ಇನ್ ಗ್ರಾಮ್ಸ್. ಓಕೆ, ಶಾರ್ಟ್ ಸಿಂಪಲಾಗಿ ಬರೀತಿದ್ದೀನಿ, ವೇಟ್ ಇನ್ ಗ್ರಾಮ್ಸ್ ಡಿವೈಡ್ ಬೈ ಅಟಾಮಿಕ್ ವೇಟ್ ಆಫ್ ದಟ್ ಎಲಿಮೆಂಟ್. ಓಕೆ, ಅಟಾಮಿಕ್ ವೇಟ್ ಆಫ್ ಎಲಿಮೆಂಟ್ ಎ, ವೇಟ್ ಇನ್ ಗ್ರಾಮ್ಸ್ ಅಂದರೆ ಕೊಟ್ಟಿದ್ದಾರೆ 20 kg ಫೈಂಡ್ ಔಟ್ ಮಾಡಬೇಕು ನಂಬರ್ ಆಫ್ ಗ್ರಾಮ್ ಆಟಮ್ಸ್ನ. ಬಟ್ ವಿ ಡೋಂಟ್ ನೋ ದ ಅಟಾಮಿಕ್ ವೇಟ್ ಆಫ್ ಎಲಿಮೆಂಟ್ ಗೊತ್ತಿಲ್ಲ. ಸೊ ದಟ್ಸ್ ವೈ ದ ಅಟಾಮಿಕ್ ವೇಟ್ of A is equal to, we have a formula, weight of one atom into Avogadro number. Okay, that is N0. Okay, Avogadro number N0 ಅಂತ ಹೇಳ್ತೀವಿ. ಸೊ ಈ ಫಾರ್ಮುಲಾ ಏನಪ್ಪ ಅಂದರೆ, 1 ಆಟಮ್ನ ವೇಟ್ನ ಫೈಂಡ್ ಮಾಡೋಕ್ಕೆ ಫಾರ್ಮುಲಾ ಇರೋದು ವೇಟ್ ಆಫ್ 1 atom is equal to ಅಟಾಮಿಕ್ ವೇಟ್ ಡಿವೈಡ್ ಬೈ Avogadro ನಂಬರ್ ಅಂತ. ಸೊ ಫಾರ್ಮುಲಾ ರಿಯಲೈಸ್ ಮಾಡಿದ್ದೀನಿ. ಸೊ ದೆನ್ ವಿ ಗೆಟ್ ನೋಡಿ, ವೇಟ್ ಆಫ್ 1 atom ಎಷ್ಟು ಕೊಟ್ಟಿದ್ದಾರೆ? 6.644. ಸೊ 6.644 into 10⁻23 ಗ್ರಾಮ್ ಇಂಟು Avogadro ನಂಬರ್ 6.022 into 10⁻23. ಸೊ 10⁻23 - 23 ಕ್ಯಾನ್ಸಲ್ ಔಟ್ ಆಗುತ್ತೆ, 23 - 23. ದೆನ್ 6.6 into 6 ಇದನ್ನು ಮಲ್ಟಿಪ್ಲೈ ಮಾಡಿ ದೆನ್ ವಿ ಗೆಟ್ 40 ಗ್ರಾಮ್. ದಿಸ್ ಇಸ್ ದ ಅಟಾಮಿಕ್ ವೇಟ್. ಓಕೆ, ದಿಸ್ ಇಸ್ ದ ಅಟಾಮಿಕ್ ವೇಟ್ ಆಫ್ ಎ. ಓಕೆ, ಅಟಾಮಿಕ್ ವೇಟ್ ಸಿಕ್ಕಿದೆ. ದೆನ್ ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ ಹಿಯರ್. ಸೊ 20 kg ಅಂತ ಕೊಟ್ಟಿದ್ದಾರೆ, ವೇಟ್ ಇನ್ ಗ್ರಾಮ್ಸ್ ಅಂತ ಹೇಳಬೇಕು. 20 kg ಕೊಟ್ಟಿದ್ದಾರೆ. ಸೊ 20 into 1000 kgನ ಗ್ರಾಮ್ಸ್ಗೆ ಕನ್ವರ್ಟ್ ಮಾಡಿ 1000 ಆಗುತ್ತೆ. ಅಟಾಮಿಕ್ ವೇಟ್ ಇದೆ 40 ಇದೆ. ಸೊ ಕಂಪ್ಲೀಟ್ ಕ್ಯಾನ್ಸಲ್ ಔಟ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ? ಸೊ ಫೈನಲಿ 20 ಡಿವೈಡ್ ಬೈ 4. ಸೊ 22s. ಸೊ 22s ಆ್ಯಂಡ್ ಎಷ್ಟು ಮಲ್ಟಿಪ್ಲೈ ಮಾಡಿ ದೆನ್ ವಿ ಗಾಟ್ ದ ಆನ್ಸರ್ ಆಸ್ 500. ಓಕೆ, ಸೊ ಇಷ್ಟು ಬರುತ್ತೆ 500 ಗ್ರಾಮ್. ಸೊ ಎಷ್ಟಿದೆ? 500 ಗ್ರಾಮ್. ಆಪ್ಷನ್
ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 500 ಗ್ರಾಮ್ ಆಫ್ ಆಟಮ್ಸ್ ಅಂದರೆ ನಂಬರ್ ಆಫ್ ಗ್ರಾಮ್ ಆಟಮ್ಸ್ ಇಸ್ 500. ಇಷ್ಟು ನಂಬರ್ ಆಫ್ ಗ್ರಾಮ್ ಆಟಮ್ಸು 20 kg ಇದೆ ಅಂತ ಹೇಳ್ಬೋದು. ಸೊ 500 ಗ್ರಾಮ್ ಆಟಮ್ಸ್, ರೈಟ್. ಸೊ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ಇಷ್ಟು ಕಂಪ್ಲೀಟು ಏನು ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ, 10 ಪ್ರಾಬ್ಲಮ್ಸ್ನು ವರ್ಕೌಟ್ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು. Hello students, in my previous video we have solved some of the important numericals in some basic concepts of chemistry. So in this video we are going to solve some more important numericals. Okay, so here is the first one. Number of atoms present in 2.8 liter of diatomic gas at STP are. Okay, here we have to find out the number of atoms that must be present in 2.8 liter of diatomic gas at STP condition. Diatomic gas means what? For example, hydrogen, H2, N2, O2, Cl2. These are all diatomic gas. So we have to find out the number of atoms present in this molecule. Okay, so most important one, it is a molecule. So we have to find out the number of atoms in this molecule, right? Hagadra we have a formula. So these are the options: 7.5, 6.02, 3.01, 15. So 10 power 22, 20 power 23, 23, 22. So these are the options. Hagadra hege find out ಮಾಡೋದು? So we have a formula to find out a number of atoms. Okay, number of atoms find out ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ. In case of our grams ಅಲ್ಲಿ ಕೊಟ್ಟಿದ್ದಾರೆ, we have a formula number of atoms is equal to mass by gram atomic mass into Avogadro number ಅಂತ ಫಾರ್ಮುಲಾ ಇದೆ. But they have given a volume. So gaseous state ಅಲ್ಲಿ ವಾಲ್ಯೂಮ್ ತಗೋತೀವಿ. Then this is volume divided by molar volume, that means 22.4 into Avogadro number. It will be multiplied by, very important thing, correct note ಮಾಡ್ಕೊಳ್ಳಿ. ಮಾಲಿಕ್ಯೂಲ್ಸ್ ಅಲ್ಲಿ ಆಟಮ್ಸ್ಗಳು ಎಷ್ಟು ಅಂತ ಫೈಂಡ್ ಔಟ್ ಮಾಡಕ್ಕೆ ಕೊಟ್ಟಾಗ we have to multiply the number of atoms in that molecule. ಆ ಮಾಲಿಕ್ಯೂಲಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ ಅದನ್ನು ನಾವು ಮಲ್ಟಿಪ್ಲೈ ಮಾಡಲೇಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ಹಾಗಾದರೆ ಡೈಅಟಾಮಿಕ್ ಗ್ಯಾಸ್ ಅಂದರೆ ಇಟ್ ಮೀನ್ಸ್ 2 ಆಟಮ್ಸ್. ಸೊ 2 ಆಟಮ್ಸ್ ಅನ್ನೋದು ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ಇನ್ ಕೇಸ್ ಆಫ್ ಗ್ರಾಮ್ಸಲ್ಲಿ ಕೊಟ್ಟಿದ್ರೆ ನಾವು ಗ್ರಾಮ್ ಬೈ ಗ್ರಾಮ್ ಅಟಾಮಿಕ್ ಮಾಸ್ ಇಂಟು ಅವಾಗಾಡ್ರೋ ನಂಬರ್ ಅಂತ ತೊಗೋತೀವಿ. ಇಟ್ ವಿಲ್ ಮಲ್ಟಿಪ್ಲೈ ಬೈ ನಂಬರ್ ಆಫ್ ಆಟಮ್ಸ್ ಇನ್ ಎ ಕಾಂಪೌಂಡರ್ ಎ ಮಾಲಿಕ್ಯೂಲ್ ಅಂತ ಮಲ್ಟಿಪ್ಲೈ ಮಾಡಬೇಕು. ಸೊ ವೆರಿ ಇಂಪಾರ್ಟೆಂಟ್ ಒನ್. ಹಾಗಾದರೆ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ? ಇಟ್ ಇಸ್ 2.8 ಲೀಟರ್ಸ್. ಇಟ್ ಈಸ್ ಆಲ್ಸೋ ಇನ್ ಲೀಟರ್, 22.4 ಲೀಟರ್ ಅಂತ ಇದೆ. ಅವಾಗಾಡ್ರೋ ನಂಬರ್ 6.02 to 10 raised to 23 into number of atoms is 2 in a molecule. Okay, then how to divide this? So first ಇದನ್ನು 2 ಅಂತ ಇದೆ, 2 11.2 ಇದು ಡಿವೈಡ್ ಆಗುತ್ತೆ. ಓಕೆ, 11.2ನ 2.8 ಡಿವೈಡ್ ಮಾಡಬೇಕು. ಹಾಗಾದರೆ ಇದನ್ನು ಸಿಂಪಲ್ ಆಗಿ ಕನ್ವರ್ಟ್ ಮಾಡಿ 2.8 ಇರೋದನ್ನ ಒಂದು ಪಾಯಿಂಟ್ ಶೂಟ್ ಮಾಡಿ 28 into 10 raised to -1 ಅಂತ ಮಾಡ್ಕೊಳ್ಳಿ. ಒಂದು ಹೋಲ್ ನಂಬರಾಗಿ ಕನ್ವರ್ಟ್ ಮಾಡಿ. ಹಾಗಾದರೆ 11 ತೊಗೊಳ್ಳಿ, ಪಾಯಿಂಟ್ 1 ನೆಗ್ಲೆಕ್ಟ್ ಮಾಡಿ ತೊಂದರೆ ಇಲ್ಲ. 28 ಅಂದರೆ 11 2s 22. ದಟ್ ವಿಲ್ ಬಿ 6.11 5s 55, ದೆನ್ 5. ಓಕೆ, 2.5 ಅಂತ ಸಿಕ್ಕಿದೆ. ಸೊ ಈಗ ಇದನ್ನು ಮಲ್ಟಿಪ್ಲೈ 2.5. ಓಕೆ, ಇಷ್ಟನ್ನು ಡಿವೈಡ್ ಮಾಡಿದ್ರೆ ಸಿಗೋದು ನಮಗೆ 2.5 into 6.022 into 10 raised to 23 ಆ್ಯಂಡ್ 10 raised to -1 ಇದೆ, ಅದನ್ನು ಆಗಲೇ ಮಲ್ಟಿಪ್ಲೈ ಮಾಡಿ. ಸೊ 2.5 into 6ನ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ 15.0 into 10 raised to 23 -21 ಅಂದರೆ -1 ಅಂದರೆ 10 raised to 23, 10 raised to -1 ಅಂದರೆ ವಿ ಗೆಟ್ 10 raised to 22. ಓಕೆ, 10 raised to 22 ಸಿಗುತ್ತೆ. ಸೊ 15.0 into 10 raised to 22 ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ 2.8 ಲೀಟರ್ ಆಫ್ ಎ ಗ್ಯಾಸ್. ಓಕೆ, 2.8 ಲೀಟರ್ ಆಫ್ ಎ ಗ್ಯಾಸಲ್ಲಿ ಇಷ್ಟು ಆಟಮ್ಸ್ ಪ್ರೆಸೆಂಟ್ ಇದೆ. ಸೊ ವಿಚ್ ಇಸ್ ದ ರೈಟ್ ಆಪ್ಷನ್? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, 15 into 10 raised to 22. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಇಲ್ಲಿ ನಂಬರ್ ಆಫ್ ಆಟಮ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಕೊಟ್ಟರೆ, ಆಟಮ್ ಕೊಟ್ಟರೆ ದೆರ್ ಇಸ್ ನೋ ಪ್ರಾಬ್ಲಮ್. ಆಟಮ್ ಕೊಟ್ಟರೆ ಅಟಾಮಿಕ್ ಮಾಸ್ ಮಾಸ್ ಬೈ ಗ್ರಾಮ್ ಅಟಾಮಿಕ್ ಮಾಸ್ ಅಂತ ಅವಾಗಾಡ್ರೋ ನಂಬರ್ನ ಮಲ್ಟಿಪ್ಲೈ ಮಾಡ್ತಾರೆ ಡೈರೆಕ್ಟಾಗಿ ಇದೆ. ಬಟ್ ಇನ್ ಕೇಸ್ ಆಫ್ ಮಾಲಿಕ್ಯೂಲ್, ಸೊ ನಂಬರ್ ಆಫ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್ ಅಂತ ಕೊಟ್ಟಾಗ ಆ ಮಾಲಿಕ್ಯೂಲಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ ಅದನ್ನು ಮಲ್ಟಿಪ್ಲೈ ಮಾಡಲೇಬೇಕು. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಹಾಗಾದರೆ ಇಲ್ಲಿ ಆ ಮಾಲಿಕ್ಯುಲರ್ ಡೈಅಟಾಮಿಕ್ ಗ್ಯಾಸ್ ಅಂದರೆ ಇಟ್ ಇಸ್ ಎ ಮಾಲಿಕ್ಯುಲರ್ H2 N2 O2 ಅಂತ, ಅದರಲ್ಲಿ ನಂಬರ್ ಆಫ್ ಆಟಮ್ಸ್ ಎಷ್ಟಿರುತ್ತೆ? 2 ಇರುತ್ತೆ. ಟ್ರೈ ಅಟಾಮಿಕ್ ಅಂತ ಕೊಟ್ಟರೆ 3ನ ಮಲ್ಟಿಪ್ಲೈ ಮಾಡ್ತೀರಾ. ಸೊ ದಿಸ್ ಇಸ್ ದ ವೇ ಟು ಫೈಂಡ್ ಔಟ್ ನಂಬರ್ ಆಫ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಒಂದು ಮಾಲಿಕ್ಯುಲರ್ ನಂಬರ್ ಆಫ್ ಆಟಮ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಇದು ಫಾರ್ಮುಲಾ. ಓಕೆ, ಸೊ 15 into 10 raised to 22 atoms is the right answer. And here is the next problem. Okay, x gram of element P of atomic weight 15 contains y atoms. How many atoms are contained in 2x gram of element Q? Atomic weight is 30. ನೋಡಿ, x gram of element P. ಓಕೆ, ಎಲಿಮೆಂಟ್ ಪಿ ಅನ್ನೋದು ಎಕ್ಸ್ ಗ್ರಾಮ್ ಅಷ್ಟು ವೆಯ್ಟ್ ಇದೆ, ಅದರಲ್ಲಿ ವೈ ಆಟಮ್ಸ್ ಇದೆ. ಓಕೆ, ವೈ ಆಟಮ್ಸ್ ಇದೆ. ಹಾಗಾದರೆ ಎಲಿಮೆಂಟ್ ಕ್ಯೂ ಅನ್ನೋದು ಹ್ಯಾಸ್ ಅ ವೇಟೇಜ್ ಆಫ್ 2x gram. ಓಕೆ, ಇಟ್ ಹ್ಯಾಸ್ ಅಟಾಮಿಕ್ ವೇಟ್ ಆಫ್ 30. ದೆನ್ ಹೌ ಮೆನಿ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ದಿಸ್ ಎಲಿಮೆಂಟ್ ಕ್ಯೂ? ಎಲಿಮೆಂಟ್ ಕ್ಯೂ ಅಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ ಫೈಂಡ್ ಮಾಡಬೇಕು. ಅವರೊಂದು ಡಾಟಾ ಕೊಟ್ಟಿದ್ದಾರೇನೋ, ಎಕ್ಸ್ ಗ್ರಾಮ್ ಆಫ್ ಎಲಿಮೆಂಟ್ ಪಿ ಕಂಟೈನ್ಸ್ ವೈ ಆಟಮ್. ದಿಸ್ ಇಸ್ ದ ಗಿವನ್ ಡಾಟಾ. ಇಟ್ ಹ್ಯಾಸ್ ಅಟಾಮಿಕ್ ವೇಟ್ ಆಫ್ 15.
Okay, we have to find out the number of atoms in element Q. It has a weightage of 2x gram and atomic weight is 30. So ಹೇಗೆ ಫೈಂಡ್ ಮಾಡೋಣ? ಗಿವನ್ ಡಾಟಾ ಏನು ಕೊಟ್ಟಿದ್ದಾರೆ ಡೈರೆಕ್ಟ್ ಬರೀರಿ. ಆಪ್ಷನ್ ನೋಡಿ 2y 4y half y and dy ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಾಗಾದರೆ ನಾ ಈ ವೈನ ಇಟ್ಕೊಂಡೆ ನಾವು ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಯಾಕಂದರೆ ಆಪ್ಷನ್ಸ್ ಎಲ್ಲ ವೈ ಅಂತಲೇ ಇದೆ. ಹಾಗಾದರೆ ಇದನ್ನು ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡೋಣ ಹೇಗೆ. ಸೊ ಫಾರ್ ಎಕ್ಸಾಂಪಲ್ ಈಗ ಡಾಟಾ ಏನು ಕೊಟ್ಟಿದ್ದಾರೆ ನೋಡೋಣ. ಸೊ ಫಸ್ಟ್ ಇಲ್ಲಿ ಕೊಟ್ಟಿರೋ ಡಾಟಾ ಏನಪ್ಪ ಅಂದರೆ ನಂಬರ್ ಆಫ್ ಆಟಮ್ಸ್. ಓಕೆ, ನಂಬರ್ ಆಫ್ ಆಟಮ್ಸ್ ಇನ್ ಎಲಿಮೆಂಟ್ ಪಿ. ನಂಬರ್ ಆಫ್ ಆಟಮ್ಸ್ ಇನ್ ಎಲಿಮೆಂಟ್ ಪಿ ಎಷ್ಟು ಕೊಟ್ಟಿದ್ದಾರೆ? ವೈ ಆಟಮ್ಸ್ ಅಂತ ಇದೆ. ದಟ್ ಮೀನ್ಸ್ ವೈ ಆಟಮ್ಸ್. ಅದು ಹೇಗೆ ಸಿಕ್ತು ನಮಗೆ? ವೈ ಆಟಮ್ಸ್ ಹೇಗಪ್ಪ ಬಂತು ಅಂತಂದರೆ ಮಾಸ್ ಬೈ ಗ್ರಾಮ್ ಅಟಾಮಿಕ್ ಮಾಸ್. ಮಾಸ್ ಎಷ್ಟಿದೆ? ಎಕ್ಸ್ ಇದೆ. ಇಂಟು ಗ್ರಾಮ್ ಅಟಾಮಿಕ್ ಮಾಸ್ ಎಷ್ಟಿದೆ? 15 ಇದೆ. ಇಂಟು ಅವಗಾಡ್ರೋ ನಂಬರ್. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ, ಇದನ್ನು ಕಂಪ್ಲೀಟ್ ಸಬ್ಸ್ಟಿಟ್ಯೂಷನ್ ಎಲ್ಲ ಮಾಡಿದ್ರೆ ವಿ ಗೆಟ್ ವೈ ಆಟಮ್ಸ್. ಓಕೆ, ಎಕ್ಸ್ ಎಷ್ಟು ವ್ಯಾಲ್ಯೂ ಇದೆ ಅದನ್ನು 15 ಡಿವೈಡ್ ಮಾಡಿ ಅವಗಾಡ್ರೋ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ದೆನ್ ಗೆಟ್ ವೈ ಆಟಮ್ಸ್ ಅಂತ ಸಿಗುತ್ತೆ. ಸೊ ಇದು ಸ್ಟ್ಯಾಂಡರ್ಡಿಗೆ ಕೊಟ್ಟಿರುವಂಥದ್ದು ನಮಗೆ. ಓಕೆ, ಎಕ್ಸ್ ಅಂದರೆ ಗೊತ್ತಿಲ್ಲ, ವೈ ಅಂತ ಗೊತ್ತಿಲ್ಲ, ಬಟ್ ಇದು ನಮಗೆ ಕೊಟ್ಟಿರುವಂಥ ಗಿವನ್ ಡಾಟಾ. ಪಿ ಅನ್ನೋ ಎಲಿಮೆಂಟಲ್ಲಿ ವೈ ಆಟಮ್ಸ್ ಇದೆ. ಅದು ಹೇಗೆ ಸಿಕ್ತು? ಮಾಸ್ ಬೈ ಗ್ರಾಮ್ ಅಟಾಮಿಕ್ ಮಾಸ್ ಇಂಟು ಅವಗಾಡ್ರೋ ನಂಬರ್ನ ಫೈಂಡ್ ಮಾಡಿದ್ರೆ ಇಷ್ಟು ಆಟಮ್ಸ್ ಸಿಗುತ್ತೆ. ಹಾಗಾದರೆ ಇನ್ ದ ಸೇಮ್ ವೇ ನಂಬರ್ ಆಫ್ ಆಟಮ್ಸ್ ಇನ್ ಕ್ಯೂ. ಓಕೆ, ನಂಬರ್ ಆಫ್ ಆಟಮ್ಸ್ ಇನ್ ಕ್ಯೂ ಅಂತಂದರೆ ಹೇಗೆ? ಮಾಸ್ ಬೈ ಗ್ರಾಮ್ ಅಟಾಮಿಕ್ ಮಾಸ್. ಮಾಸ್ ಎಷ್ಟಿದೆ? 2x ಇದೆ. 2x ಗ್ರಾಮ್ ಅಟಾಮಿಕ್ ಮಾಸ್ ಎಷ್ಟಿದೆ? 30 ಇದೆ. ಇಂಟು ಅವಗಾಡ್ರೋ ನಂಬರ್. ಓಕೆ, 215 ಸರ್. ಓಕೆ, 215 ಹೋಗುತ್ತೆ. ದೆನ್ ಇಟ್ ವಿಲ್ ಬಿ ಎಕ್ಸ್ ಬೈ 15 ಇಂಟು ಎನ್ ನಾಟ್. ನೋಡಿ, ಎಕ್ಸ್ ಬೈ 15 ಇಂಟು ಎನ್ ನಾಟ್, ಎಕ್ಸ್ ಬೈ 15 ಇಂಟು ಎನ್ ನಾಟ್, ದಟ್ ಈಸ್ ಈಕ್ವಲ್ ಟು ವೈ. ಸೊ ವೈ ಆಟಮ್ಸ್. ಓಕೆ, ಸೇಮ್ ಇದೆಯಲ್ವಾ? ನೋಡಿ, ವೈ ಎಕ್ಸ್ ಬೈ 15 ಇಂಟು ಎನ್ ನಾಟ್ ಅಂದ್ರೇನು? ದಿಸ್ ಈಸ್ ಈಕ್ವಲ್ ಟು ವೈ ಆಟಮ್ಸ್. ಹಾಗಾದರೆ ಕ್ಯೂ ಅಲ್ಲೂ ಕೂಡ ಆ್ಯಸ್ ದಟ್ ಆಫ್ ಪಿ ಎಲ್ ಎಷ್ಟು ಆಟಮ್ಸ್ ಇದೆ ಅಷ್ಟೇ ಆಟಮ್ಸು ಕ್ಯೂ ಅಲ್ಲೂ ಇದೆ. ದಟ್ ಮೀನ್ಸ್ ಕ್ಯೂ ಕಂಟೈನ್ಸ್ ವೈ ನಂಬರ್ ಆಫ್ ಆಟಮ್ಸ್. ಓಕೆ, ವೈ ಆಟಮ್ಸು ಅಂದರೆ ಸೇಮ್ ಆ್ಯಸ್ ದಟ್ ಆಫ್ ಪಿ ಎಲಿಮೆಂಟ್. ಪಿ ಎಲಿಮೆಂಟಲ್ಲಿ ಎಷ್ಟು ಆಟಮ್ಸ್ ಇದೆ ಅಷ್ಟೇ ಆಟಮ್ಸು ಕ್ಯೂ ಅಲ್ಲೂ ಇದೆ. ದಟ್ ಮೀನ್ಸ್ ವೈ ಆಟಮ್ಸ್. ಸೊ ಆಪ್ಷನ್ ಇಸ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ವೈ ಆಟಮ್ಸ್ ಅಂತ ಹೇಳ್ಬೋದು. ರೈಟ್. ಸೊ ಗೊತ್ತಾಯ್ತು ಹೇಗೆ ಅಂತ. ನಾನು ಒಂದು ಸ್ಟ್ಯಾಂಡ್ ಬರೆದೆ. ನಂಬರ್ ಆಫ್ ಆಟಮ್ಸ್ ಇನ್ ಪಿ ಅಂದರೆ ವೈ ಆಟಮ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಅದನ್ನು ಹೇಗೆ ಫೈಂಡ್ ಔಟ್ ಮಾಡಿದ್ವಿ ನಾವು? ಬಂದಿರೋದು ನಮಗೆ ಮಾಸ್ ಬೈ ಗ್ರಾಮ್ ಅಟಾಮಿಕ್ ಮಾಸ್ ಇಂಟು ಅವಗಾಡ್ರೋ ನಂಬರ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಂಬರ್ ಆಫ್ ಆಟಮ್ಸ್ ಸಿಗುತ್ತೆ. ವಿ ಹ್ಯಾವ್ ಎ ಫಾರ್ಮುಲಾ, ಪ್ರೀವಿಯಸ್ ಕ್ವಶನಲ್ಲಿ ಹೇಳಿದೆ. ಹಾಗಾದರೆ ಸೇಮ್ ಅದೇ ರೀತಿ ಕ್ಯೂ ಅಲ್ಲಿ ಫೈಂಡ್ ಔಟ್ ಮಾಡಿದ್ರೆ ಮಾಸ್ ಕೊಟ್ಟಿದ್ದಾರೆ 2x ಗ್ರಾಮ್ ಅಂತ, ಅಟಾಮಿಕ್ ಮಾಸು ಕೊಟ್ಟಿದ್ದಾರೆ 30 ಅಂದ್ಬಿಟ್ಟು, ಅವಗಾಡ್ರೋ ನಂಬರ್ ಮಲ್ಟಿಪ್ಲೈ ಮಾಡಿ ದೆನ್ ವಿ ಗೆಟ್ ದಿಸ್ ಆನ್ಸರ್. ಸೊ ಹಾಗಾದ್ರೆ ದಿಸ್ ಇಸ್ ಈಕ್ವಲ್ ಟು ವೈ ಆಟಮ್ಸ್. ಎಕ್ಸ್ ಬೈ 15 ಇಂಟು ಎನ್ ನಾಟ್ ಅಂತ ಸೇಮ್ ಇದೆ. ದಟ್ ಇಸ್ ಈಕ್ವಲ್ ಟು ವೈ ಆಟಮ್ಸ್ ಅಂದರೆ ಪಿ ಎಲ್ಲು ಕ್ಯೂ ಅಲ್ಲೂ ಸೇಮ್ ನಂಬರ್ ಆಫ್ ಆಟಮ್ಸ್ ಇದೆ ಅಂತ ಅರ್ಥ. ಓಕೆ, ಈಕ್ವಲ್ ನಂಬರ್ ಆಫ್ ಮೋಲ್ಸ್ ಕಂಟೈನ್ ಈಕ್ವಲ್ ನಂಬರ್ ಆಫ್ ಆಟಮ್ಸ್. ಸೊ ಈಕ್ವಲ್ ಮೋಲ್ಸ್ ಇದೆ, ಹಾಗಾಗಿ ಇದು ಈಕ್ವಲ್ ನಂಬರ್ ಆಫ್ ಆಟಮ್ಸ್ ಇದೆ ಅಂತ ಹೇಳ್ಬೋದು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ವೈ. ಸೊ ನೆಕ್ಸ್ಟ್ ಪ್ರಾಬ್ಲಮ್. Suppose the element x and y combines to form two compounds xy2 and x3y2. When 0.1 mole of xy2 weighs 10 gram and 0.05 mole of x3y2 weighs 9 gram. The atomic weight of x and y are 40 30 60 40 20 30 and 30 20. So NEET 2016 exam adittu, so very important. So here we have to find out the atomic weight of x and y elements. So what they have given, the x and y elements combine to form two compounds. Okay, xy2 and x3y2. So this is based on law of multiple proportion, and they have given mole and mass of this particular compound. xy2, 0.1 mole of xy2 has a weightage of 10 gram and 0.05 mole of x3y2 compound has a weightage of 9 gram. Okay, so before calculating the elemental atomic mass, we have to calculate the atomic weight of this compound, this molecule. ಈ ಕಾಂಪೌಂಡ್ atomic weight ಫಸ್ಟು ಫೈಂಡ್ ಮಾಡಬೇಕು. So how to find out the atomic weight of these compounds? So before that I will write the reaction. X plus y, it gives xy2 and x3y2. ಓಕೆ, ಇದನ್ನು ಕೊಟ್ಟಿದ್ದಾರೆ ಗಿವನ್ ಅವರು. ಎರಡು ಎಲಿಮೆಂಟ್ ಕಾಮನ್ ಆಗಿ ಈ ರೀತಿ ಫಾರ್ಮ್ ಆಗ್ತಾ ಇದೆ ಅಂದ್ಬಿಟ್ಟು. ಹಾಗಾದರೆ xy2 ಹ್ಯಾಸ್ 0.1 mole and has a weightage of 10 gram, right? And it has a 0.05 mole and it has a weightage of 9 gram. Okay, so to calculate the molecular weight, okay, sorry, not atomic weight, it is a molecular weight of this compound. Okay, to find out the molecular weight of this compound, so we have a formula, that is number of moles is equal to mass by molecular weight. Okay, molecular weight. So for xy2 compound, okay, xy2 compound number of moles is 0.1 mole is equal to, what is the mass? Mass is 10 gram. So what is the molecular weight? We don't know molecular weight, but molecular weight means it is the sum of atomic masses of two individual elements. Okay,
ಸೊ 2 individual elements are x plus 2y ಈ ರೀತಿ ಬರ್ಕೋಬೋದು. Molecular weight means it is sum of 2 individual elements, sum of the atomic masses of 2 individual elements. So then x plus 2y equals 10 divided by 0.1. So then x plus 2y equals 10 divided by 0.1 ಅಂದರೆ ಪಾಯಿಂಟ್ನ ಶಿಫ್ಟ್ ಮಾಡಿ, ಇಟ್ ವಿಲ್ ಬಿ 10 into 10 raised to minus 2 ಆಗುತ್ತೆ. ಸೊ 10 ಕ್ಯಾನ್ಸಲ್ ಆದರೆ 10 raised to minus 2 ಉಳಿಯುತ್ತೆ, ಅದನ್ನು ಮೇಲೆ ಕಳಿಸಿದ್ರೆ ಇಟ್ ವಿಲ್ ಬಿ 100 ಗ್ರಾಮ್. ಸೊ 10 raised to 2 ಅಂದರೆ 100 ಗ್ರಾಮ್ ಆಗುತ್ತೆ. ಓಕೆ, ಸೊ ಇದು ಅಂತ ಸಿಕ್ತು. ನೆಕ್ಸ್ಟ್ ಏನು ಮಾಡೋಣ, ಈಗ XY2 ಕಾಂಪೌಂಡ್ ಆಗುತ್ತೆ. ನೆಕ್ಸ್ಟು X3Y2 ಕಾಂಪೌಂಡ್ಗೆ ಫೈಂಡ್ ಮಾಡೋಣ. ಸೊ ನಂಬರ್ ಆಫ್ ಮೋಲ್ಸ್ ಫಾರ್ X3Y2 ಎಷ್ಟಿದೆ, 0.05 ಮೋಲ್ ಈಕ್ವಲ್ಸ್, ಸೊ ಮಾಸ್ ಎಷ್ಟಿದೆ 9 ಡಿವೈಡ್ ಬೈ 3x plus 2y. Molecular weight means sum of the atomic masses of individual elements. And then 3x plus 2y equals 9 by 0.05. ಓಕೆ, ಈ ನಂಬರ್ನ ಡಿವೈಡ್ ಮಾಡೋದು ತುಂಬ ಸಿಂಪಲ್ಲು. ಸೊ 0.05 ಇರೋದನ್ನ ನೀವು 5 into 10 raised to minus 2 ಅಂತ ಮಾಡ್ಕೊಳ್ಳಿ. ಸೊ 5ನ ನೀವು 9ಗೆ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ನಮಗೆ 1 ಅಂದರೆ ಇಟ್ ವಿಲ್ 4 and 8 40. ಓಕೆ, ಸೊ ಈ ರೀತಿ ಡಿವೈಡ್ ಮಾಡ್ಬೋದು. 1.8 ಅಂತ ಬರುತ್ತೆ. ಸೊ 1.8 into 10 raised to minus 2 ಅಂತ ಇರುತ್ತೆ. ಸೊ ದೆನ್ ಇಟ್ ವಿಲ್ ಬಿ 3x plus 2y is equal to, ಸೊ ಪಾಯಿಂಟ್ನ ಶಿಫ್ಟ್ ಮಾಡಿದ್ರೆ ದೆನ್ ವಿಲ್ ಬಿ ಗೆಟ್ 180 ಗ್ರಾಮ್. ಓಕೆ, 3x plus 2y is equal to 180 ಗ್ರಾಮ್. ಸೊ ಹಾಗಾದ್ರೆ 3x plus 2y ಇದೆ ತೊಗೊಳ್ಳಿ, 3x plus 2y ಲಾರ್ಜ್ ವ್ಯಾಲ್ಯೂ ಇದೆಯಾ ಅದನ್ನು ಫಸ್ಟ್ ತೊಗೊಳ್ಳಿ, ಆ್ಯಂಡ್ x plus 2y ಇದೆ ಅದನ್ನು ತೊಗೊಳ್ಳಿ, ಸಬ್ಸ್ಟ್ರಾಕ್ಟ್ ಮಾಡಿ. ಓಕೆ, ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಸೊ 180 minus 100 ಅಂದರೆ 80 ಗ್ರಾಮ್ ಬರುತ್ತೆ. ದೆನ್ 2y ಕ್ಯಾನ್ಸಲ್ ಆಗುತ್ತೆ, 2x ಬರುತ್ತೆ. ದೆನ್ x is equal to 40. Okay, x is equal to 40. Substitute this value any of the above equation. So x plus 2y is equal to 100 ಅಂತ ಇದೆ. So x value is to 40 ಇದೆ, 2y is equal to 100. Then y is equal to 100 minus 40 ಅಂದರೆ it will be 60, and 60 divided by 2 ಅಂತಂದರೆ 30. So x is equal to 40 gram and y is equal to 30 gram. So which is the right option here? Option A is the right answer, 40 and 30. So x has a weightage of 40 gram and y has a weightage of 30 gram. Okay, so this is the way of calculating the atomic weight of these two elements. So ಇಲ್ಲಿ ನೀವು ಫೈಂಡ್ ಮಾಡಬೇಕಾಗಿರೋದು ಫಸ್ಟು ಎಷ್ಟು ಮೋಲ್ಸ್ ಇದೆ ನೋಡಿ, ಮಾಸ್ ಮೋಲ್ ರಿಲೇಷನ್ಶಿಪ್ ಕೊಟ್ಟಿದ್ದಾರೆ ಅಂದರೆ ಆಗ ಫಾರ್ಮುಲಾ ಥಿಂಕ್ ಮಾಡಿ. ಸೊ ಮೋಲ್ ಮಾಸ್ಗೆ ಒಂದು ರಿಲೇಷನ್ ಇದೆ, ಅದು ಇದು. ಸೊ ಮಾಲಿಕ್ಯುಲರ್ ವೇಟ್ ಗೊತ್ತಿಲ್ಲ, ಬಟ್ ಮಾಲಿಕ್ಯುಲರ್ ವೇಟ್ ಅಂದರೆ ಏನು ಗೊತ್ತಿದೆ, ಈ ರೀತಿ ಮಾಡ್ಬೋದು. ಸೊ ಆಗ ಒಂದು ರಿಲೇಷನ್ ಸಿಗುತ್ತೆ, ಎರಡು ಈಕ್ವೇಷನ್ ಸಿಗುತ್ತೆ, ಎರಡು ಈಕ್ವೇಷನ್ ಯೂಸ್ ಮಾಡಿಕೊಂಡು ಎಕ್ಸ್ ಮತ್ತು ವೈದು ವೇಟೇಜ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಈ ರೀತಿ ಪ್ರಾಬ್ಲಮ್ಸು ನಿಮಗೆ ನೀಟ್ ಎಕ್ಸಾಮಲ್ಲಿ ಅರೈಸ್ ಆಗ್ಬೋದು. ಓಕೆ, ಪ್ರಾಬ್ಲಮ್, how many atoms are contained in 1 mole of sucrose? Okay, they have given sucrose formula here. So how many atoms are contained in 1 mole of sucrose? Sucrose is a compound. In this compound we have to find out the number of atoms. Okay, we have to find out the number of atoms. ಸೊ ಹಾಗಾದರೆ ಫಸ್ಟು ಸುಕ್ರೋಸಲ್ಲಿ ಎಷ್ಟು ಆಟಮ್ಸ್ ಇದೆ ಫೈಂಡ್ ಮಾಡಿ. ಜನರಲ್ ಆಗಿ ಒಂದು ಸುಕ್ರೋಸ್ ಕಾಂಪೌಂಡ್ಸಲ್ಲಿ ಎಷ್ಟು ಆಟಮ್ಸ್ ಇದೆ. ಸೊ ಸುಕ್ರೋಸಲ್ಲಿರೋ ನಂಬರ್ ಆಫ್ ಆಟಮ್ಸ್, ಓಕೆ, C12 H12 ಆ್ಯಂಡ್ O11 ಅಂತೆ. ಇಲ್ಲಿ ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ, 12 22 11 ಅಂದರೆ ಇಟ್ ಮೀನ್ಸ್ 45 ಸಿಗುತ್ತೆ. ಓಕೆ, 45 ಆಟಮ್ಸು ಆಲ್ರೆಡಿ ಸುಕ್ರೋಸ್ ಕಾಂಪೌಂಡ್ ಇದೆ. ಹಾಗಾದರೆ ಹೌ ಮೆನಿ ಆಟಮ್ಸ್ ಆರ್ ಕಂಟೈನ್ಡ್ 1 ಮೋಲ್? ಹಾಗಾದರೆ 1 mole of sucrose means what? 1 mole of sucrose contain, so we know that Avogadro number of particle, that is n naught ಅಂತ ಗೊತ್ತಿದೆ. ಓಕೆ, n naught. ಸೊ ಬಟ್ ಇಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಆಗಲಿ ಒಂದು ಕಾಂಪೌಂಡಲ್ಲಿ ಇದೆ, ಅದನ್ನು ನಾವು ವಿ ಹ್ಯಾವ್ ಟು ಮಲ್ಟಿಪ್ಲೈ ಟು ದಿ Avogadro ನಂಬರ್. ಸೊ ದಟ್ ಮೀನ್ಸ್ 45 into 6.022 into 10 raised to 23. ಸೊ ದಿಸ್ ಮಚ್ ಆಫ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ 1 mole of sucrose. ನೋಡಿ, ಒಂದು ಕಾಂಪೌಂಡ್ ಒಂದು ಮಾಲಿಕ್ಯೂಲ್ ಕೊಟ್ಟಾಗ ನಂಬರ್ ಆಫ್ ಆಟಮ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಡಿಫ್ರೆಂಟ್ ಫಾರ್ಮುಲಾಸ್. ಓಕೆ, ಬಟ್ ಆ ಒಂದು ಕಾಂಪೌಂಡ್ ಅಥವಾ ಮಾಲಿಕ್ಯೂಲಲ್ಲಿ ಎಷ್ಟು ಆಟಮ್ಸ್ ಇದೆ ಅದನ್ನು ಮಲ್ಟಿಪ್ಲೈ ಮಾಡಲೇಬೇಕು. ಸೊ ಆಗ ನಮಗೆ ಸಿಗುತ್ತೆ. ಸೊ ಹಾಗಾದರೆ ಇಲ್ಲಿ ಕೊಟ್ಟಿರೋ ಒಂದು ಆಪ್ಷನನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಆನ್ಸರ್ನ, ಬಟ್ ಇಲ್ಲಿ ಆಪ್ಷನ್ಸ್ ನೋಡಿ 45 into 6.02 10 raised to 23 ಅಂತ ಡೈರೆಕ್ಟಾಗಿ ಅದನ್ನೇ ಕೊಟ್ಟಿದ್ದಾರೆ. ಆಟಮ್ ಪರ್ ಮೋಲ್ ಅಂದರೆ ಒಂದು ಮೋಲಲ್ಲಿ ಇಷ್ಟು ಆಟಮ್ಸ್ ಇದೆ ಅಂತ ಅರ್ಥ. ಸೊ ಇನ್ನು ಯಾವ ಆನ್ಸರು ಕೂಡ ನೋಡಿ ಮ್ಯಾಚ್ ಆಗೋಲ್ಲ. ಓಕೆ, ಹಾಗಾದರೆ ಈ ರೀತಿ ಫೈಂಡ್ ಮಾಡಬೇಕು. 1 mole of sucrose ಜನರಲ್ ಗೊತ್ತಿದೆ ನಮಗೆ, Avogadro ನಂಬರ್ ಅಂದ್ಬಿಟ್ಟು 1 mole is equal to Avogadro ನಂಬರ್. ಬಟ್ ನಂಬರ್ ಆಫ್ ಆಟಮ್ಸ್ ಈ ಕಾಂಪೌಂಡ್ ಎಷ್ಟಿದೆ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಇನ್ ಕೇಸ್ ಆಫ್ ಕಾಂಪೌಂಡ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಕೊಟ್ಟಾಗ. ಬಟ್ ಇನ್ ಕೇಸ್ ಆಫ್ ಆಟಮ್ಸ್ ಅಂತಂದರೆ 1 mole is equal to ದಿಸ್ ಮಚ್ ಆಫ್ ಆಟಮ್ಸ್ ಅಂತ ಡೈರೆಕ್ಟಾಗಿ ಬರೀತೀರ, ಅಲ್ಲೇನು ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಆಫ್ ಆಟಮ್ಸ್ ಓನ್ಲಿ. ಬಟ್ ಮಾಲಿಕ್ಯೂಲ್ಸ್ ಕಾಂಪೌಂಡ್ಸ್ನ ಕೊಟ್ಟಾಗ ಎಷ್ಟು ಆಟಮ್ಸ್ ಅದರಲ್ಲಿ ಇರುತ್ತೆ ಅದನ್ನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್, the number of water molecules in a drop of water. Okay, we have to find out the number of water molecules in a drop of water. The given is, if 1 ml of water has 20 drops and A is a Avogadro number. So it is the given data. 1 ml of water has 20 drops and A is a Avogadro's number. So this is the given data. We have to find out the number of water molecules in a drop of water. Okay, before that
1 mole of water means what? 1 mole of water is equal to gram molecular mass, that means 18 gram. Okay, 18 gram ಇದೆ, that is equal to Avogadro number of particles, right? Avogadro number of particles ಅಂತ ಹೇಳ್ತೀವಿ. ಸೊ ಇಲ್ಲಿ ml ಅಲ್ಲಿ ಕೊಟ್ಟಿದ್ದಾರೆ, ಹಾಗಾದ್ರೆ ನಾವು ಇದನ್ನು ಗ್ರಾಮ್ಸ್ ಇರೋದು ml ಕನ್ವರ್ಟ್ ಮಾಡಬೇಕು. ಬಟ್ ಏನಾಗುತ್ತೆ ಇಲ್ಲಿ 18 ಗ್ರಾಮ್ನ ವಾಲ್ಯೂಮ್ ಕನ್ವರ್ಟ್ ಮಾಡಬೇಕು ಅಂದರೆ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಫಾರ್ಮುಲಾ ಇದೆ. ಸೊ ಡೆನ್ಸಿಟಿ ಆಫ್ ವಾಟರ್ ಇಸ್ 1, ಸೊ ಇಟ್ ವಿಲ್ ಬಿ ಈಕ್ವಲ್ ಟು 18 ml. ಸೊ ಮಾಸ್ ಕೊಟ್ಟಿದ್ರೆ 18, ಸೊ ವಾಲ್ಯೂಮ್ ಫೈಂಡ್ ಮಾಡಬೇಕು. ಡೆನ್ಸಿಟಿ ಆಫ್ ವಾಟರ್ ಇಸ್ 1, ಸೊ ವಾಲ್ಯೂಮ್ ಇಸ್ 18 ml ಅಂತ ಆಗುತ್ತೆ. ಇದು ಸ್ಟ್ಯಾಂಡರ್ಡ್, ಇದು ವಾಲ್ಯೂಮ್. ಹಾಗಾದರೆ 1 ml ಅಂತ ಕೊಟ್ಟಿದ್ದಾರೆ ಇಲ್ಲಿ. ಬಟ್ ಇಲ್ಲಿ ಏನು ಫೈಂಡ್ ಮಾಡಬೇಕು ಅಂದರೆ 18 ml ಆಫ್ ವಾಟರಲ್ಲಿ ಎಷ್ಟಿದೆ? ಅವಾಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಇದೆ, ಅಂದರೆ ಅವಾಗಾಡ್ರೋದಿಂದ ಎ ಅಂತ ಕೊಟ್ಟಿದ್ದಾರೆ. ಸೊ ಎ ಅನ್ನೋ ಪಾರ್ಟಿಕಲ್ ಇದೆ. ಹಾಗಾದರೆ 1 ml ಡ್ರಾಪಲ್ಲಿ 1 ml ಅಂದರೆ 20 ಡ್ರಾಪ್ಸ್ ಅಂತ ಅರ್ಥ. ಓಕೆ, 1 ml 20 ಡ್ರಾಪ್ಸ್. 1 ml ಅಲ್ಲಿ ಎಷ್ಟಿದೆ? ದಟ್ ಮೀನ್ಸ್ 1 ml ಕಂಟೈನ್ ಎ ಬೈ 18 ಆಫ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಓಕೆ, ಆಫ್ ವಾಟರ್ ಮಾಲಿಕ್ಯೂಲ್ಸ್, ಎ ಬೈ 18 ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಈ ರೀತಿ ರಿಲೇಷನ್ ನೋಡಿ. 18 ml ಸ್ಟ್ಯಾಂಡರ್ಡ್ ಗೊತ್ತಿದೆ, 18 ml ಕಂಟೈನ್ಸ್ ಅವಾಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್. ಹಾಗಾದರೆ 1 ml ಇಟ್ ಮೀನ್ಸ್ 20 ಡ್ರಾಪ್ಸ್. 20 ಡ್ರಾಪ್ಸಲ್ಲಿ ಎಷ್ಟಿದೆ? ಎ ಬೈ 18 ಮಾಲಿಕ್ಯೂಲ್ಸ್ ಇದೆ ಅಂತ ಹೇಳ್ತೀವಿ. ಸೊ ಈಗ 1 ml ಗೊತ್ತಾಯಿತು. ಹಾಗೆ ನಾವು ಏನು ಫೈಂಡ್ ಮಾಡಬೇಕು? ಇನ್ನು ಡ್ರಾಪ್ ಆಫ್ ವಾಟರ್ 20 ಡ್ರಾಪ್ಸಲ್ಲಿ ಅಂದರೆ 1 ml 20 ಡ್ರಾಪ್ಸಲ್ಲಿ ಎ ಬೈ 18 ಮಾಲಿಕ್ಯೂಲ್ ಇದೆ. ಓಕೆ, ಅದನ್ನು ನೋಡಿ ಈ ರೀತಿ ರಿಲೇಷನ್ ಬರೋಣ ಈಗ. ಓಕೆ, 20 ಡ್ರಾಪ್ಸಲ್ಲಿ ಎ ಬೈ 18 ಮಾಲಿಕ್ಯೂಲ್ಸ್ ಇದೆ ಅಂತ ಗೊತ್ತಾಯ್ತು ನಮಗೆ. ಓಕೆ, ಎ ಬೈ 18 ಇಲ್ಲೇ ಕೊಟ್ಟಿದ್ದಾರೆ. ಹಾಗಾದರೆ 1 ಡ್ರಾಪಲ್ಲಿ ಎಷ್ಟಿದೆ? 1 ಡ್ರಾಪಲ್ಲಿ ಎಷ್ಟಿದೆ ಅಂತಂದರೆ ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ದೆನ್ ಹಾಗಾದರೆ ಸಿಗುವಂಥ ನಮ್ಮ ಫಾರ್ಮುಲಾ ಏನು? 1 ಡ್ರಾಪ್ ಅಂದರೆ ಇಟ್ ವಿಲ್ ಬಿ ಎ ಬೈ 18 ಇಂಟು 1/20. ಗೊತ್ತಾಯ್ತು ಹೇಗೆ ಅಂತ? 20 ಡ್ರಾಪ್ಸಲ್ಲಿ ಎ ಬೈ 18 ಮಾಲಿಕ್ಯೂಲ್ಸ್ ಇದೆ ಅಂತ ನಾವು ಆಗಲೇ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಹಾಗಾದರೆ 1 ಡ್ರಾಪಲ್ಲಿ ಎಷ್ಟಿದೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ನಮ್ಗೆ ಗೊತ್ತಿಲ್ಲ ಏನು ಅಂತ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ದೆನ್ ಎ ಬೈ 18 ಇಂಟು 1/20 ಬರುತ್ತೆ. ಸೊ 1/20 ಅಂದರೆ ಎಷ್ಟು? 0.05 ಬರುತ್ತೆ. ದೆನ್ 0.05 ಇಂಟು ಎ ಬೈ 18. ಸೊ ದಿಸ್ ಇಸ್ ದ ಆನ್ಸರ್. ಯಾಕಂದರೆ ಇಲ್ಲಿ ನೋಡಿ ನಿಮ್ಗೆ ಏನು ಕೊಟ್ಟಿದ್ದಾರೆ? 0.05 ಬೈ 0.5 ಎ ಬೈ 18 ಅಂತ ಕೊಟ್ಟಿದ್ದಾರೆ, 0.05 ಎ ಅಂತ ಕೊಟ್ಟಿದ್ದಾರೆ, 0.5 ಎ ಆ್ಯಂಡ್ 0.05 ಎ ಬೈ 18. ಸೊ 1/20 ಅಂತ ಡಿವೈಡ್ ಮಾಡಿದ್ರೆ 0.05 ಸಿಗುತ್ತೆ. ಸೊ ಹಾಗಾದರೆ ಉಳಿದಿರೋದನ್ನು ಎ ಬೈ 18 ಹಾಗೆ ಹೇಳಿ. ಸೊ ಆನ್ಸರ್ ಇಸ್ ಆಪ್ಷನ್ ಡಿ. ಆಪ್ಷನ್ ಡಿ 0.05 ಎ ಬೈ 18. ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. 1 ಮೋಲ್ ಅಂದರೆ ಇದನ್ನು 18 ಗ್ರಾಮ್ಸಲ್ಲಿದೆ. ಸೊ ನಾವಿಲ್ಲಿ ml ಅಲ್ಲಿ ಕೊಟ್ಟಿದ್ದಾರೆ, ಅದನ್ನು ವಾಲ್ಯೂಮ್ ಕೌಂಟ್ ಮಾಡಿದ್ದೀನಿ. ಇದು ಸ್ಟ್ಯಾಂಡರ್ಡ್ ಆಯಿತು. ವಾಲ್ಯೂಮಲ್ಲಿ ಇಷ್ಟು ಅವಾಗಾಡ್ರೋ ನಂಬರ್ ಪಾರ್ಟಿಕಲ್ಸ್ ಇರುತ್ತೆ. ಹಾಗಾದರೆ 1 ml ಅಲ್ಲಿ ಎಷ್ಟಿರುತ್ತೆ? ಇಷ್ಟು ಮಾಲಿಕ್ಯೂಲ್ಸ್ ಇರುತ್ತೆ. ಅವ್ರು ಕೊಟ್ಟಿರೋದು ಒಂದು ಡ್ರಾಪಲ್ಲಿ ಫೈಂಡ್ ಮಾಡೋಕ್ಕೆ. 1 ml ಮೀನ್ಸ್ 20 ಡ್ರಾಪ್ಸ್. 20 ಡ್ರಾಪ್ಸಲ್ಲಿ ಇಷ್ಟಿದೆ ಅಂತ ಗೊತ್ತಾಗಿದೆ. 1 ಡ್ರಾಪಲ್ಲಿ ಎಷ್ಟಿದೆ ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ದೆನ್ ವಿ ಗೆಟ್ ದ ಆನ್ಸರ್. ಓಕೆ, 0.05 ಎ ಬೈ 18. ಓಕೆ, next problem. The number of molecules present in 1 dm cube of hydrogen at STP. Okay, here we have to find out the number of molecules that present in hydrogen, 1 dm cube of hydrogen gas at STP condition. So STP condition ಕೊಟ್ಟಿದ್ದಾರೆ ಅಂದರೆ ಇದು ಗ್ಯಾಸ್ ಅಂತ ಅರ್ಥ ಆಗೋದು. ಹಾಗಾದರೆ ನಮಗೆ ಒಂದು ಸ್ಟ್ಯಾಂಡರ್ಡ್ ರಿಲೇಷನ್ ಗೊತ್ತಿದೆ. ಏನು ಸ್ಟ್ಯಾಂಡರ್ಡ್ ರಿಲೇಷನು? ಸೊ ಇಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ ಕೊಟ್ಟಿರೋದು. 1 mole is equal to, ಸೊ 1 mole of gas occupies 22.4 dm cube of space. ಇಷ್ಟು ವಾಲ್ಯೂಮ್ನ ಆಕ್ಯುಪೈ ಮಾಡುತ್ತೆ. ದಟ್ ಕಂಟೈನ್ಸ್ 6.022 ಇಂಟು 10⁻23 ಆಫ್ ಮಾಲಿಕ್ಯೂಲ್ಸ್. ಓಕೆ, 22.4 dm cube, 22.4 ಲೀಟರ್, ಎರಡು ಸೇಮ್, ಏನು ಚೇಂಜ್ ಇಲ್ಲ. ಓಕೆ, dm ಕ್ಯೂಬಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲಿ. ಸೊ ಇಷ್ಟು ಮಾಲಿಕ್ಯೂಲ್ಸ್ ಇರುತ್ತೆ ಇಲ್ಲಿ 22.4 dm ಕ್ಯೂಬಲ್ಲಿ. ಬಟ್ ಇಲ್ಲಿ ಕೊಟ್ಟಿರೋದೇನು? we have to find out the number of molecules in 1 dm cube of hydrogen. 1 mole of hydrogen occupies 22.4 dm cube of volume. It contains 6.02 to 10⁻23 molecules. So hagar 1 dm cube ಎಷ್ಟಿದೆ? 1 dm cube contains how much? So just cross multiply ಮಾಡಿ. ಹಾಗಾದರೆ ಸಿಗುವಂಥದ್ದೇನು? 6.022 into 10⁻23 divided by 22.4. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 22.4 ಇದೆ. ಸೊ ಡಿವೈಡ್ ಮಾಡಬೇಕು ಅಂದರೆ ಒಂದು ಪಾಯಿಂಟ್ ಶಿಫ್ಟ್ ಮಾಡಿ 60 ಬರುತ್ತೆ. ಓಕೆ, 60 ಇಂಟು 10⁻22 ಆಗುತ್ತೆ ಇದು. ಸೊ ಡಿವೈಡ್ ಮಾಡಿದ್ರೆ ದೆನ್ ವಿ ಗೆಟ್ 2.69 ಇಂಟು 10⁻22. ಸೊ ದಿಸ್ ಇಸ್ ದ ಆನ್ಸರ್. 2.69 ಇಂಟು 10⁻22 ಮಾಲಿಕ್ಯೂಲ್ಸು 1 dm ಕ್ಯೂಬ್ ಆಫ್ ಹೈಡ್ರೋಜನ್ ಗ್ಯಾಸಲ್ಲಿ ಇದೆ. ಸೊ ಈ ರೀತಿ ಸ್ಟ್ಯಾಂಡರ್ಡ್ ರಿಲೇಷನ್ ಯೂಸ್ ಮಾಡಿ ಡೈರೆಕ್ಟಾಗಿ ಆನ್ಸರ್ ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ 2.69 10⁻22 ಆಫ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ 1 dm ಕ್ಯೂಬ್ ಆಫ್ ಹೈಡ್ರೋಜನ್ at STP condition. Okay, here is the next problem. The weight of one molecule of a compound C60H122 is 1.2 into 10⁻20 gram, 5.02 10⁻23 gram, 1.4 10⁻21 gram, 6.023 10⁻23 gram. Okay, we have to find out the weight of one molecule of this compound. Okay, hagadra. So what is the actual number of molecules present in this compound? By using a standard relation, we know that
1 mole ಅಂದರೆ ಬಿಫೋರ್ ದ್ಯಾಟ್ C60 okay C60 and H122 has a molecular mass 842 gram, right? So C60 means 12 into 60 720. Hydrogen atomic mass is 1, so 1 into 122, so 720 122 it will be 842 gram. That 842 gram contains 6.02 to 10 raised to 23 of molecules. 1 mole is equal to gram molecular mass, that is equal to Avogadro number ಅಂತ ರಿಲೇಷನ್ ಕೊಟ್ಟಿದೆ. ಹಾಗಾದ್ರೆ ಕೊಟ್ಟಿರೋದು ವೇಟ್ ಆಫ್ 1 ಮಾಲಿಕ್ಯೂಲ್ ಅಂತ ಕೊಟ್ಟಿದ್ದಾರೆ. ವೇಟ್ ಮಾಲಿಕ್ಯೂಲ್ ರಿಲೇಷನ್ಶಿಪ್ ಇದೆ. ಸೊ ವೇಟ್ನ ತೊಗೊಳ್ಳಿ, ಮಾಲಿಕ್ಯೂಲ್ ತೊಗೊಳ್ಳಿ. ಹಾಗಾದ್ರೆ ಇಲ್ಲಿ ಕೊಟ್ಟಿರೋದು ವೇಟ್ ಆಫ್ 1 ಮಾಲಿಕ್ಯೂಲ್ ಅಂದರೆ ಸೊ ರಿಲೇಷನ್ ಏನಿದೆ 6.02 to 10 raised to 23 molecules has a weightage of 842 gram, ರೈಟ್? ಈ ರೀತಿ ವೇಟೇಜ್ ಇದೆ. ಇಷ್ಟು ಅವಘಡ ನಂಬರ್ ಆಫ್ ಮಾಲಿಕ್ಯೂಲ್ಸ್ದು ವೇಟೇಜ್ 842 ಗ್ರಾಮ್ ಇದೆ. ದೆನ್ 1 ಮಾಲಿಕ್ಯೂಲ್, the weightage of 1 molecule will be how much? Okay, what is the weightage of 1 molecule? Then 842 divided by 6.022 into 10 raised to 23, that is equal to, so 6 ನ ಆರಾಮಾಗಿ ಡಿವೈಡ್ ಮಾಡ್ಬೋದು. 6 1s, okay, next 6 so 2 ಹೋಗುತ್ತೆ, 6 4s 24 ಆಗುತ್ತೆ. then it will be 1 4 ಅಂತ ಬರುತ್ತೆ. then 10 raised to 23 ಇರೋದು ಮೇಲವರು 10 raised to minus 23 ಆಗುತ್ತೆ. ಪಾಯಿಂಟ್ಗಳನ್ನ ಶಿಫ್ಟ್ ಮಾಡಿದ್ರೆ then we get 1.4 into 10 raised to minus 21 ಗ್ರಾಮ್. ಈ ರೀತಿ ಬರುತ್ತೆ. ಸೊ ಡಿವೈಡ್ ಮಾಡಿ ನೋಡಿ ಆನ್ಸರ್ ಎಷ್ಟು ಬರುತ್ತೆ. 1.4 into 10 raised to minus 21 ಗ್ರಾಮ್. ದಿಸ್ ಇಸ್ ದ ಮಾಸ್ ಆಫ್ 1 ಮಾಲಿಕ್ಯೂಲ್. ದಿಸ್ ಮಾಲಿಕ್ಯೂಲ್ ಹ್ಯಾಸ್ ಎ ವೇಟೇಜ್ ಆಫ್ 842 ಗ್ರಾಮ್ and 1 molecule has a weightage of 1.4 into 10 raised to minus 21 gram, right? However, option C is the right answer. Okay, option C is the right answer. 1.4 into 10 raised to minus 21. So simple problem. Ishtu molecules are weightage ಎಷ್ಟು ಅಂತ ಫೈಂಡ್ ಮಾಡಿ, ಅದರಲ್ಲಿ ಎಷ್ಟು molecules ಅಂತ ಫೈಂಡ್ ಮಾಡಿ, ಆಗ ನಿಮಗೆ ಈ ರೀತಿ ರಿಲೇಷನ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. 84 gram of a gas occupies the same volume as 96 gram of oxygen under similar condition of temperature and pressure. The molecular weight of the gas is, okay, 84 gram of gas ಏನಿದೆ that occupies same volume of 96 gram of oxygen. 96 gram of oxygen ಎಷ್ಟು ವಾಲ್ಯೂಮ್ನ ಆಕ್ಯುಪೈ ಮಾಡ್ಕೊಳ್ಳೋದು ಅಷ್ಟೇ ವಾಲ್ಯೂಮ್ನ 84 gram of gas ಆಕ್ಯುಪೈ ಮಾಡ್ಕೊಳ್ಳುತ್ತೆ and similar condition of temperature and pressure. Then what is the molecular weight of this gas? 84 gram of gas to molecular weight ಎಷ್ಟು ಅಂತ ಫೈಂಡ್ ಮಾಡಬೇಕು. This question is based on the Avogadro's law. Okay, same volume ಅಂತ ಕೊಟ್ಟಿದ್ದಾರೆ, ಅಂಡರ್ ಸಿಮಿಲರ್ ಕಂಡೀಷನ್ ಆಫ್ ಟೆಂಪರೇಚರ್ ಪ್ರೆಷರ್ ಅಂತ ಕೊಟ್ಟಿದ್ದಾರೆ. ಈಕ್ವಲ್ ವಾಲ್ಯೂಮ್ ಆಫ್ ಗ್ಯಾಸಸ್ ಕಂಟೈನ್ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ. ದಟ್ ಮೀನ್ಸ್ ವಿ ಪ್ರಪೋರ್ಷನಲ್ ಟು ಎನ್ ಅಂತ ತಗೋತೀವಿ, ಅಂದರೆ ನಂಬರ್ ಆಫ್ ಮೋಲ್ಸ್ ಅಂತಲೇ ಹೇಳ್ಬೋದು. ಹಾಗಾದರೆ ನಂಬರ್ ಆಫ್ ಮೋಲ್ಸ್ ಅಂತ ತೊಗೊಂಡ್ರೆ ಎನ್ ಇಸ್ ಈಕ್ವಲ್ ಟು ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಅಂತ ನಮ್ಗೆ ಗೊತ್ತಿದೆ, ಕರೆಕ್ಟಾ? ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಅಂತ. ಹಾಗಾದರೆ ಈ ಗ್ಯಾಸಸ್ಗೆ ನೋಡಿ, ಫಾರ್ ಎಕ್ಸಾಂಪಲ್ ಈ ಒಂದು ಗ್ಯಾಸ್ ಏನಿದೆ ಅದಕ್ಕೆ ನಂಬರ್ ಆಫ್ ಮೋಲ್ಸ್ ಮೀನ್ಸ್ ಎನ್ ಇಸ್ ಈಕ್ವಲ್ ಟು ಮಾಸ್ ಎಷ್ಟಿದೆ 84 ಇದೆ. ದಟ್ ಈಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಗೊತ್ತಿಲ್ಲ, ವಿ ಡೋಂಟ್ ನೋ, ಲೆಟ್ ಬಿ ಎಮ್. ಆ್ಯಂಡ್ ಫಾರ್ ದಿಸ್ ಗ್ಯಾಸ್ ಎನ್ ಈಸ್ ಈಕ್ವಲ್ ಟು 96 ಇಸ್ ದ ಮಾಸ್ ಆ್ಯಂಡ್ ಆಕ್ಸಿಜನ್ ಅಟಾಮಿಕ್ ಮಾಸ್ ಎಷ್ಟಿದೆ, ಮಾಲಿಕ್ಯುಲರ್ ಮಾಸ್ 32. ಓಕೆ, ಸೊ ಬೋತ್ ವಾಲ್ಯೂಮ್ ಸೇಮ್ ಇರೋದು, ಸೇಮ್ ವಾಲ್ಯೂಮ್ನ ಆಕ್ಯುಪೈ ಮಾಡ್ಕೊಳ್ಳೋದ್ರೆ ಏನಾಗುತ್ತೆ 84 by m ಈಕ್ವಲ್ಸ್ 96 by 32 ಈ ರೀತಿ ಬರಿಬೋದು. ದೆನ್ ಎಮ್, ಹಾಗಾದರೆ ಮಾಲಿಕ್ಯುಲರ್ ವೇಟ್ ಎಷ್ಟಿದೆ ಎಮ್ ಇಸ್ ಈಕ್ವಲ್ ಟು 28 ಗ್ರಾಮ್. ಸೊ ಸಿಂಪಲ್ ಕ್ಯಾಲ್ಕುಲೇಷನ್, ನೀವು ಡಿವೈಡ್ ಮತ್ತು ಮಲ್ಟಿಪ್ಲೈ ಆರಾಮ ಮಾಡ್ಬೋದು. ಎಮ್ ಇಸ್ ಈಕ್ವಲ್ ಟು 28 ಗ್ರಾಮ್ ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಅವಗಾಡ್ರೋಸ್ ಲಾನೇ ಮೇನ್ ಥಿಂಗ್ ಇಲ್ಲಿ. ಓಕೆ, ಈಕ್ವಲ್ ವಾಲ್ಯೂಮ್ ಅಂತ ಅವರೇ ಕೊಟ್ಟಿದ್ದಾರೆ, ಸೇಮ್ ವಾಲ್ಯೂಮ್ನ ಆಕ್ಯುಪೈ ಮಾಡ್ಕೊಳ್ಳುತ್ತಂತ. ಹಾಗಾದರೆ ಈ ರಿಲೇಷನ್ ಯೂಸ್ ಮಾಡಿ. ಸೊ ನಂಬರ್ ಆಫ್ ಮೋಲ್ಸ್ ಅಂತ ತೊಗೊಂಡ್ರೆ ಮಾಸ್ ಕೊಟ್ಟಿದ್ದಾರೆ, ಆ್ಯಕ್ಚುಲಿ ನಮಗೆ ಮಾಸ್ ಬೈ ಮೋಲಾರ್ ಮಾಸ್ ಫಾರ್ಮುಲಾ ಅಪ್ಲೈ ಮಾಡಿ. ಸೊ ವಾಲ್ಯೂಮ್ ಸೇಮ್ ಇರೋದ್ರಿಂದ ಅದನ್ನು ಎರಡು ಈಕ್ವಲ್ ಅಂತ ತೊಗೋಬೋದು. ಓಕೆ, ಹಾಗಿದ್ದಾಗ ಮಾಲಿಕ್ಯುಲರ್ ಮಾಸ್ ಎಷ್ಟು ಬರುತ್ತೆ 28 ಗ್ರಾಮ್. 28 ಗ್ರಾಮ್ ಇಸ್ ದ ಮಾಸ್ ಆಫ್ molecular weight of this gas. 84 gram of gas, so molecular weight ಇಷ್ಟಿದೆ ಅಂತ ಹೇಳ್ಬೋದು. ಓಕೆ.